ರಾಜ್ಯದಲ್ಲಿ ಮಳೆಯ ಕಾರಣದಿಂದ ಅನೇಕ ದುರಂತ ಸಂಭವಿಸಿದೆ. ವಿವಿಧ ರಾಜ್ಯಗಳಲ್ಲಿ ಮಳೆಯ ಅಬ್ಬರದಿಂದ ಅನೇಕರು ಪ್ರಾಣ ಮನೆ ಮಠ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಮುಂದೆ ಮಳೆಯಿಂದ ಯಾರಿಗೂ ಸಮಸ್ಯೆ ಬಾಧಿಸದಿರಲಿ ಎಂದು ಲೋಕ ಕಲ್ಯಾಣಾರ್ಥವಾಗಿ ಉಡುಪಿಯಲ್ಲಿ ಚಿತ್ರಾನ್ನ ಸೇವೆ ಜರುಗಿತು. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಇದರ ವತಿಯಿಂದ ಅನಂತೇಶ್ವರ ದೇವರಿಗೆ ವಿಶೇಷ ಚಿತ್ರಾನ್ನ ಸೇವೆಯನ್ನು ಸೋಮವಾರ ಸಂಜೆ ಅರ್ಪಿಸಲಾಯಿತು. ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದಲ್ಲಿ ನಡೆದ ಚಿತ್ರಾನ್ನ ಸೇವೆಯಲ್ಲಿ ಪುತ್ತಿಗೆ ಪರ್ಯಾಯ ಮಠಾಧೀಶ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಭಾಗವಹಿಸಿದರು. ಬಳಿಕ ಅನಂತೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಿತ್ರಾನ್ನ ಸೇವೆ ಸಲ್ಲಿಸಲಾಯಿತು. ಒಂದು 10 ವರ್ಷದ ಹಿಂದೆಯೂ ಕೂಡ ಮಳೆ ಬರಲಿಲ್ಲ ಅಂತ ಹೇಳಿ ಈ ಸಾಂಪ್ರದಾಯಿಕವಾಗಿ ಕಪ್ಪೆ ಮದುವೆಯನ್ನು ಕೂಡ ನಾವು ಮಾಡಿದ್ವಿ. ಆ ಕಪ್ಪೆ ಮದುವೆ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಮಳೆಯು ಬಂದು ನಮ್ಮ ಬೇಕಾದಷ್ಟು ಮಳೆಯು ಬಂದು ತೀರಾ ಜಾಸ್ತಿ ಆದ ಕಾರಣ ಪುನಃ ಜನರು ಹೇಳಿದರು, ಕಪ್ಪೆಗೆ ಮದುವೆ ಮಾಡಿದ್ದೀರಿ ಮಾರ್ರೆ ನೀವು, ಅದಕ್ಕೆ ಡಿವೋರ್ಸ್ ಮಾಡಬೇಕಂತ ಹೇಳಿದರು. ಅದಕ್ಕೆ ನಾನು ಅದಕ್ಕೆ ಒಪ್ಪದೆ, ಅದಕ್ಕೆ ಅದು ಕ್ರಮ ಅಲ್ಲದು. ಮತ್ತು ಅದಕ್ಕೆ ಪುನಃ ಅದಕ್ಕೆ ನಾವು ಬಹಳ ಬಾದ ಕಾರಣ ನಾವು ಇದೇ ರೀತಿಯಾಗಿ ಒಂದು ಚಿತ್ರಾನ್ನ ಸೇವೆಯನ್ನು ಸಮರ್ಪಿಸಿದ್ದೇವೆ. ಆದ ನಂತರ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ದೇವರು ಅದಕ್ಕೆ ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ಬಾರಿಯೂ ಕೂಡ ಮಳೆ ಸಿಕ್ಕಾಪಟ್ಟಾದ ಕಾರಣ ನಮ್ಮ ಜಿಲ್ಲೆ ಅಲ್ಲದೆ ಕೂಡ ರಾಜ್ಯಗಳಲ್ಲಿ ಹೊರ ರಾಜ್ಯಗಳಲ್ಲಿಯೂ ಕೂಡ ಬಹಳಷ್ಟು ಮಳೆ ಇದ್ದ ಕಾರಣ ನಾವು ಇವತ್ತು ಎಲ್ಲ ರಾಜ್ಯಗಳಿಗೂ ಕೂಡ ಎಲ್ಲ ದೇಶಗಳಿಗೂ ಕೂಡ ಒಂದು ಮಳೆಯ ಪ್ರಮಾಣ ಕಡಿಮೆಯಾಗಿ ಜನರು ಎಲ್ಲರೂ ಸುವ್ಯವಸ್ಥಿತವಾಗಿ ಜನ ಇರಲಿ ಎಂಬ ಇದರಿಂದ ನಾವು ಇಲ್ಲಿ ಸುಪ್ರಸಿದ್ಧವಾದಂಥ ಅನಂತೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಚಿತ್ರಾನ್ನ ಸೇವೆಯನ್ನು ನಾವು ಇವತ್ತು ಸಂಪ್ರದಾಯದಂತೆ ಚಿತ್ರಾನ್ನ ಸಮರ್ಪಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ದೃಷ್ಟಿಯಿಂದ ಇದು ಜಗತ್ತಿಗೆ ಹಾನಿಯಾಗಬಾರದು. ಅನಂತೇಶ್ವರ ದೇವರು ವೃಷ್ಟಿ ದೇವರು ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಬಂದು ಚಿತ್ರಾನ್ನ ಸಮರ್ಪಣೆ ಮಾಡಿದರೆ ಅತಿವೃಷ್ಟಿಯು ಕಡಿಮೆ ಆಗ್ತದೆ. ಅದೇ ರೀತಿ ಸಿಯಾಳ ಅಭಿಷೇಕ ಮಾಡಿದರೆ ಆವಾಗ ಮಳೆಯೂ ಕೂಡ ಬರುತ್ತದೆ. ಹೀಗಾಗಿ ಮಳೆಯನ್ನು ನಿಯಂತ್ರಣ ಮಾಡತಕ್ಕಂಥ ದೇವರು ಅನಂತೇಶ್ವರ ದೇವರಾಗಿದ್ದಾರೆ. ಅವರ ಸನ್ನಿಧಾನದಲ್ಲಿ ಎಲ್ಲರೂ ಬಂದು ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅವರ ಆಜ್ಞೆಯಂತೆ ಇಂದ್ರದೇವರು ಮಳೆಯನ್ನು ಕೊಡುವರು. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಒಂದು ತಪ್ಪು ಕಲ್ಪನೆ ಬಂದಿದೆ, ವರುಣನ ಆರ್ಭಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಶಾಸ್ತ್ರದ ಪ್ರಕಾರ ಮಳೆಯನ್ನು ಕೊಡುವರು ಇಂದ್ರದೇವರು. ಗೋವರ್ಧನಗಿರಿಯಲ್ಲಿ ಕೂಡ ಇಂದ್ರನೇ ಮಳೆಯನ್ನು ಕೊಡುವರು. ಹಾಗಾಗಿ ನಾವು ಬಹುಶಃ ಇಂದ್ರದೇವರ ಒಂದು ಅಧಿಕಾರವನ್ನು ವರುಣದೇವರಲ್ಲಿ ನಾವು ನಮೂದಿಸುವುದರಿಂದ ಇಂದ್ರದೇವರಿಗೂ ಅಸಮಾಧಾನ, ಇಂದ್ರನೇ ಅಸಮಾಧಾನ. ಹಾಗಾಗಿ ಇನ್ನು ಪತ್ರಿಕಾಕರ್ತರು ಯಾವಾಗಲೂ ಹೇಳಬೇಕಂತ ಮಾಡಿದ್ದೇವೆ, ಇಂದ್ರ ವೃಷ್ಟಿ, ಇಂದ್ರನ ಆರ್ಭಟ ಅಂತ ಹೇಳಬೇಕು, ವರುಣನ ಆರ್ಭಟ ಅಲ್ಲ. ಹಾಗಾಗಿ ಇಂದ್ರನ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ